ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇತ್ತ ವಿಜಯ್ ದರ್ಬಾರ್ಗೆ ಸಿದ್ಧತೆ ನಡೀತಾ ಇದೆ, ಅತ್ತ ಕ್ಷಿಪ್ರ ಕ್ರಾಂತಿ ಸುಳಿವು ಕೂಡ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಐಎಡಿಎಂಕೆ ಶಾಸಕರ ಒಂದು ಬಣ ವಿಜಯ್ಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೇ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ದಳಪತಿ ಬೆಂಬಲಿಸುವ ವಿಚಾರದಲ್ಲಿ ಭುಗಿಲೆದ್ದಿರುವಂತಹ ಭಿನ್ನಮತ. ಎಐಎಡಿಎಂಕೆಯ 30ಕ್ಕೂ ಹೆಚ್ಚು ಶಾಸಕರು ರೆಬಲ್ ಆಗಿದ್ದಾರೆ. ಈಗ ರಾಜ್ಯಸಭಾ ಸಂಸದ ಷಣ್ಮುಗಂ ನೇತೃತ್ವದಲ್ಲಿ ಬಂಡಾಯ, ಚುನಾವಣೋತ್ತರ ಎರಡು ಭಾಗವಾಗುತ್ತಾ ಎಐಎಡಿಎಂಕೆ ಅನ್ನೋ ಪ್ರಶ್ನೆ. ಈಗ ಟಿವಿಕೆಯ ವಿಜಯ್ ಬೆಂಬಲಿಸಲು ಮುಂದಾಗಿದ್ದಾರೆ ಶಾಸಕರು ಅನ್ನೋ ಚರ್ಚೆ ಈಗ ಆಗ್ತಾ ಇದೆ. ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಹಿರಂಗವಾಗಿ ಬೆಂಬಲ ಘೋಷಿಸಿರುವಂತಹ ಷಣ್ಮುಗಂ ನೇತೃತ್ವದಲ್ಲಿ ಟಿವಿಕೆ ಬೆಂಬಲಿಸಲು ಈಗ ಶಾಸಕರು ರೆಡಿಯಾಗಿರಬಹುದು ಅನ್ನುವಂಥ ಚರ್ಚೆ ಈಗ ಆಗ್ತಾ ಇದೆ. ಹೀಗೆ ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನಿನ್ನೆ ಅಷ್ಟೇ ಟಿವಿಕೆ ಶಾಸಕರ ಜೊತೆ ದಳಪತಿ ವಿಜಯ್ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಮಾಡಿದ್ರು. ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅಲ್ಲಿ ಪ್ರತಿ ಶಾಸಕರ ಜೊತೆ ಪ್ರತ್ಯೇಕವಾಗಿ 5 ನಿಮಿಷ ಚರ್ಚೆ ಮಾಡಿದಾರಂತೆ. ಹಾಗಾಗಿ ಇದಾದ ನಂತರ ಇಲ್ಲಿ ಏನಾಗತ್ತೆ, ವಿಜಯ್ ಮುಂದಿನ ನಡೆ ಏನು ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಎಐಎಡಿಎಂಕೆ ಟಿವಿಕೆಯ ವಿಜಯ್ ಬೆಂಬಲಿಸಲು ಶಾಸಕರು ಮುಂದಾಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ವಿಜಯ್ಗೆ ಆಫರ್ ಮೇಲೆ ಆಫರ್ ಬರ್ತಾ ಇದೆ. ಆದ್ರೆ ಇಲ್ಲಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥದ್ದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಒಂದು ಕಡೆ ಎಲ್ಲೋ ರಾಷ್ಟ್ರೀಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನುವಂಥ ಚರ್ಚೆ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಷಣ್ಮುಗಂ ನೇತೃತ್ವದಲ್ಲಿ ಟಿವಿಕೆ ಬೆಂಬಲಿಸಲು ಶಾಸಕರು ಕೂಡ ರೆಡಿಯಾಗಿದ್ದಾರೆ ಅನ್ನೋ ಚರ್ಚೆ.